ನಮ್ಮಲ್ಲಿ ಡಿ ಅಡಿಕ್ಷನ್ ಸೆಂಟ್ರಿಗೆ ಮಧು ಆಲ್ಕೋಹಾಲ್ ಇರುತ್ತೆ, ಅದ್ರ ಜೊತೆಗೆ ಸಣ್ಣ ಪ್ರಮಾಣದಲ್ಲಿ ನಾನು ಹೇಳ್ತಾ ಇರೋದು. ಮಧು ಅಂತ ಇಟ್ಕೊಳ್ತಾರಲ್ಲ, ಅವ್ರಿಗೆ ಸಿಗದೆ ಇದ್ದಾಗ ಪಕ್ಕದಲ್ಲಿ ಪೇಪರ್ ಚೂರಿದ್ರೆ ಇಟ್ಕೋತಾರೆ. ಯಾವ್ದಾದ್ರು ಈಗ ನಾವು ವಾಕಿಂಗಿಗೆ ಅಂತ ಕಳಿಸಿದಾಗ ಫ್ಲವರ್ಸ್ ಗಾರ್ಡನ್ ಅಲ್ಲಿ ಅದ್ರದ್ದು ಎಲೆ ಎಲ್ಲ ಕುಯ್ದ್ಬಿಟ್ಟು ಇಟ್ಕೋತಾರೆ, ಸಿಗೋದಿಲ್ಲ. ಆ ಒಂದು ಕ್ರೇವಿಂಗ್ ಅಷ್ಟು ಭಯಾನಕ ಈ ಅಡಿಕ್ಷನ್ ಅನ್ನೋದು. ಎಲ್ಲಿ ತನಕ ತಗೊಂಡೋಗುತ್ತೆ ಅಂತಂದ್ರೆ ಸಾವಿನ ತನಕ ತಗೊಂಡೋಗುತ್ತೆ. ಯಾರ್ಯಾರು ಸಾಯ್ತಾರೆ ಅಂತಂದ್ರೆ ತಗೊಳ್ಳುವ ವ್ಯಕ್ತಿಯೂ ಸಾಯ್ತಾರೆ, ಆ ಕುಟುಂಬದಲ್ಲಿರುವ ವ್ಯಕ್ತಿಗಳು, ಮನೆಯ ಸಂಬಂಧಿಕರು, ಕುಟುಂಬದ ಸದಸ್ಯರು ಪ್ರತಿದಿನ ಹಿಂಚಾಗಿ ಸಾಯ್ತಿರ್ತಾರೆ. ಬೆಳಿಗ್ಗೆ ಎದ್ದಾಗ ನೀವು ಬೆಡ್ ಕಾಫಿನ ಕುಡಿತೀರಿ ಎಲ್ರು. ಎಷ್ಟು ಜನ ಬೆಳಿಗ್ಗೆ ಬೆಡ್ ಕಾಫಿ ಬೆಡ್ ಟೀ ಕುಡಿತೀರಾ? ಕಾಫಿ ಟೀ ಕುಡಿಯೋರು. ಇದು ಅಡಿಕ್ಷನ್ ಸರ್? ಈ ಕಾಫಿ ಕುಡಿಯೋದು ಅಡಿಕ್ಷನ್ ಸರ್? ಬೆಳಿಗ್ಗೆ ಎದ್ದಾಗ ನೀವು ಒಂದ್ ಸ್ವಲ್ಪ ಕುಡಿತೀರಲ್ಲ, ಅದು ಅಡಿಕ್ಷನ್ ಅಲ್ಲ. ಆದ್ರೆ ಸ್ವಲ್ಪ ಕುಡಿದ ನಂತರದಲ್ಲಿ ಮತ್ತೆ 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 ಕುಡಿಬೇಕು. ತಲೆನೋವು ಬರೀತದೆ ಕುಡಿಬೇಕು, ಇಲ್ಲ ಯಾರೋ ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಕುಡಿಬೇಕು, 30 ಲೆವೆಲ್ ಅಲ್ಲಾದ್ರೂ ಕುಡಿಬೇಕು ಅಂತ ಅನಿಸುತ್ತಲ್ಲ ಕಾಫಿ, ಅಲ್ಲಿ ನಿಮ್ಮಲ್ಲಿ ಕೆಫೆನ್ ಬೇಕಾಗುತ್ತೆ ನಿಮ್ಮ ಬ್ರೈನಿಗೆ. ನಿಮ್ಮ ಡೊಪಮೈನ್, ನಿಮ್ಮ ಖುಷಿಯನ್ನ ಕೊಡುವಂಥದ್ದು ಯಾವುದು? ನಾನು ನಿಮಗೆ ಖುಷಿಯಾಗಿದ್ದೀನಿ, ನನಗೆ ಖುಷಿಯನ್ನ ಕೊಡ್ತಿರೋದು ಯಾವುದು? ನನ್ನ ಬ್ರೈನ್ ನಲ್ಲಿ ಡೊಪಮೈನ್ ಅನ್ನುವಂತಹ ಒಂದು ಗ್ರಂಥಿ ಇದೆ. ಅದರಿಂದ ಬಿಡುಗಡೆ ಆಗುವಂತ ಕೆಮಿಕಲ್ ನನಗೆ ಖುಷಿಯನ್ನ ಕೊಡ್ತಾ ಇದೆ. ನಿಮಗೂ ಸಹ ಖುಷಿನ ಅದೇ ಕೊಡುತ್ತೆ. ಸರಿ, ನೀವು ಮುದ್ದೆ ಊಟ ಮಾಡೋರು ಎಷ್ಟು ಜನ ಇದ್ದೀರಾ? ಮುದ್ದೆ ಊಟ ಮಾಡ್ತೀರಲ್ವಾ? ಇವತ್ತು ಮುದ್ದೆ ಊಟ ನಿಮಗೆ ಸಿಕ್ತು, ಖುಷಿನಾ? ನಾಳೆ ಸಿಗ್ಲಿಲ್ಲ, ಒಂದ್ ಸ್ವಲ್ಪ ಬೇಜಾರಾಗತ್ತೆ. ಸಿಗ್ಲಿಲ್ಲ ಅಂದ್ರೆ ಓಕೆ, ಅಡ್ಜಸ್ಟ್ ಆಗ್ತದೆ. ಒಂದು ವಾರ ಸಿಗ್ಲಿಲ್ಲ, ಊಟದ ಮೇಲೆ ಹಿಂಸೆ ಆಗತ್ತೆ. ಯಾಕೆ 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 ಅಂದ್ರೆ ನಿಮ್ಮ ಬ್ರೈನ್ ಆಲ್ರೆಡಿ ಅಡಿಕ್ಟ್ ಆಗಿದೆ ಮುದ್ದೆ ಮೇಲೆ. ಕ್ಲಿಯರ್? ನಾನು ಆಲ್ಕೋಹಾಲ್ ಹೋಗೋಕ್ಕಿಂತ ಮುಂಚೆ ಈ ವಿಚಾರ ಹೇಳಿದ್ರೆ ಮಾತ್ರ ನಿಮಗೆ ಆಲ್ಕೋಹಾಲ್ ಏನು ಅಂತ ಅರ್ಥ ಆಗೋದು. ನಿಮ್ಮ ಬ್ರೈನ್ ಆಲ್ರೆಡಿ ಅಡಿಕ್ಟ್ ಆಗಿದೆ ಮುದ್ದೆ ಮೇಲೆ. ಮುದ್ದೆಗೆ ಬಿಡುಗಡೆ ಆಗುವಂತಹ ಡೊಪಮೈನ್ ಪ್ರಮಾಣ ಕಡಿಮೆ. ಅಂದ್ರೆ ಮುದ್ದೆ ತಿನ್ನುವಾಗ ಸಿಗುವಂತ ಖುಷಿ ಇದೆಯಲ್ಲ, ಆ ಚಿಕನ್ ಸಾರಿಗೋ ಉಪ್ಸಾರಿಗೋ ಮಿಕ್ಸ್ ಮಾಡಿ ತಿಂತೀರಲ್ಲ, ಉಪ್ಸಾರು ಅಂತೀರಾ ಸೊಪ್ಸಾರು ಅಂತೀರಾ? ಮಿಕ್ಸ್ ಮಾಡಿ ತಿಂತೀರಲ್ಲ, ಅದಕ್ಕೆ ಸಿಗುವಂತ ಖುಷಿ ಪ್ರಮಾಣ ಕಮ್ಮಿ. ಡೊಪಮೈನ್ ಬಿಡುಗಡೆ ಆಗುತ್ತೆ. ನೀವು ಊಟ ಮಾಡುವಾಗಲೂ ಡೊಪಮೈನ್ ಬಿಡುಗಡೆ ಆಗುತ್ತೆ. ನೀವು ಇಷ್ಟಪಟ್ಟು ಒಂದು ಹುಡುಗಿಗೆ ಪ್ರಪೋಸ್ ಮಾಡ್ತೀರಾ ಅಂತೀರಲ್ಲ, ಆಗ್ಲೂ ಬಿಡುಗಡೆ ಆಗೋದು ಡೊಪಮೈನ್. ಊಟ ಮಾಡುವಾಗ್ಲೂ ಬಿಡುಗಡೆ ಆಗೋದು ಡೊಪಮೈನ್. ಒಂದು ಲವ್ ಪ್ರಪೋಸ್ ಮಾಡುವಾಗ್ಲೂ ಬಿಡುಗಡೆ ಆಗೋದು ಡೊಪಮೈನ್. ತಾಯಿ ಬರ್ತಾ ಇದ್ದಾರೆ, ಆ ತಾಯಿನ ಹೋಗಿ ಒಂದು ಹಗ್ ಮಾಡ್ಬೇಕು, ನಿಮ್ಮ ತಾಯಿನ ಹಗ್ ಮಾಡ್ಬೇಕು ಅಂತ ನಿಮಗೆ ಆ ಉಂಟಾಗೋ ಖುಷಿ ಇದೆಯಲ್ಲ, ಅದು ಬಿಡುಗಡೆ ಆಗೋದು ಡೊಪಮೈನ್. 90 ಕುಡಿಯುವಾಗ ಬಿಡುಗಡೆ ಆಗೋದು ಡೊಪಮೈನ್.